Okay. So I noted certain points which has to be discussed in this session. ಅದೇ ಎನ್ ಸಿ ಆರ್ ಟಿ ಫಸ್ಟ್ ಚಾಪ್ಟರ್ ಇಂದ ಕೆಲವೊಂದು ಪಾಯಿಂಟ್ಸ್ ನಾವು ಡಿಸ್ಕಸ್ ಮಾಡಲೇಬೇಕಾಗಿದ್ದಾವೆ. ಸೊ ಐ ಜಸ್ಟ್ ನೋಟೆಡ್. ಇಲ್ಲಿ ಏನಂದ್ರೆ ಫಸ್ಟ್ ಪಾಯಿಂಟ್ ಬಂದು ಹೆಡ್ಡಿಂಗ್ ಮ್ಯಾಪ್ಸ್ ಅಂಡ್ ದೇರ್ ಕಾಂಪೊನೆಂಟ್ಸ್. ಇಲ್ಲಿ ಮ್ಯಾಪ್ ಅಂದ್ರೆ ಏನು ಅಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಪ್ಸ್, ಲೈಕ್ ಫಿಸಿಕಲ್, ಪೊಲಿಟಿಕಲ್, ಥೆಮ್ಯಾಟಿಕ್ ಮ್ಯಾಪ್ಸ್ ಅಂತ. ಮತ್ತೆ ಅದರದ್ದು ಡಿಫ್ರೆಂಟ್ ಕಾಂಪೊನೆಂಟ್ಸ್ ಲೈಕ್ ಡಿಸ್ಟೆನ್ಸ್, ಡೈರೆಕ್ಷನ್ ಇವನ್ನೆಲ್ಲ ನೋಡ್ತೀವಿ. ಹೆಡ್ಡಿಂಗ್ 2 ಅಲ್ಲಿ ಲ್ಯಾಟಿಟ್ಯೂಡ್ಸ್ ಅಂಡ್ ಲಾಂಗಿಟ್ಯೂಡ್ಸ್. ಸೊ ಡಿಫ್ರೆಂಟ್ ಲ್ಯಾಟಿಟ್ಯೂಡ್ಸ್, ಲಾಂಗಿಟ್ಯೂಡ್ಸ್ ಮತ್ತೆ ಆ ಕೋಆರ್ಡಿನೇಟ್ ಸಿಸ್ಟಮ್ಸ್ ಏನು ಅಂತ. ಥರ್ಡ್ ಹೆಡ್ಡಿಂಗ್ ಅಲ್ಲಿ ಗ್ಲೋಬ್ ಅಂಡ್ ಇಟ್ಸ್ ಫೀಚರ್ಸ್. ಸೊ ಅರ್ತ್ ಶೇಪ್ ಹೆಂಗಿದೆ, ಲ್ಯಾಟಿಟ್ಯೂಡ್ಸ್ ಅಂಡ್ ಕ್ಲೈಮೇಟ್ಸ್, ಮತ್ತೆ ಲಾಂಗಿಟ್ಯೂಡ್ಸ್ ಮತ್ತೆ ಟೈಮ್ ಝೋನ್ಸು, ಅದು ಗ್ಲೋಬ್ ಅಂಡ್ ಇಟ್ಸ್ ಫೀಚರ್ಸ್ ಅಲ್ಲಿ ನೋಡ್ತೀವಿ. ಫೋರ್ತ್ ಪಾಯಿಂಟ್ ಇಂಪಾರ್ಟೆನ್ಸ್ ಆಫ್ ಡೈರೆಕ್ಷನ್ ಅಂಡ್ ಸಿಂಬಲ್ಸ್ ಇನ್ ಮ್ಯಾಪ್ಸ್. ಸೊ ಡೈರೆಕ್ಷನ್ ಏನು ಇಂಪಾರ್ಟೆಂಟ್ ಇದೆ ಮತ್ತೆ ಈ ಸಿಂಬಲ್ಸ್ ಯೂಸ್ ಮಾಡ್ತೀವಲ್ಲ ನಾರ್ತ್ ವೆಸ್ಟ್ ಅವೆಲ್ಲ, ಸೊ ಆ ಕಾರ್ಡಿನಲ್ ಪಾಯಿಂಟ್ಸ್ ಇವೆಲ್ಲ ಏನು ಇಂಪಾರ್ಟೆಂಟ್ ಇದೆ ಅಂತ ನೋಡ್ತೀವಿ. ಸೊ ಇವು ನಾನು ನೋಟ್ ಮಾಡಿರೋ ಮೇನ್ ಪಾಯಿಂಟ್ಸ್. ದೀಪಮ್ ಅವ್ರು ನಿಮ್ದು ಏನಾದರೂ ಪಾಯಿಂಟ್ಸ್ ಇದೆಯಾ ಟು ಬಿ ಆಡೆಡ್ ಹೆಡ್ಡಿಂಗ್, ಮೇನ್ ಹೆಡ್ಡಿಂಗ್ಗೆ? ಇಲ್ಲ ಸೇಮ್ ಅಷ್ಟೇ ಇದೆ. ಸೊ ಇದು ಓವರ್ ಆಲ್ 4 ಪಾಯಿಂಟ್ಸ್. ವಿಲ್ ಸ್ಟಾರ್ಟ್ ವಿತ್ ಫಸ್ಟ್ ಪಾಯಿಂಟ್. ಇಲ್ಲಿ ಅವರು ಒಂದು ಒಳ್ಳೆ ಕೋಟಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸಿ ದ ಗ್ಲೋಬ್ ಆಫ್ ಅರ್ತ್ ಸ್ಟ್ಯಾಂಡ್ಸ್ ಇನ್ ಸ್ಪೇಸ್ ಮೇಡ್ ಅಪ್ ಆಫ್ ವಾಟರ್, ಅರ್ತ್, ಫೈರ್ ಆ್ಯಂಡ್ ಏರ್ ಆ್ಯಂಡ್ ಈಸ್ ಸ್ಪೆರಿಕಲ್. ಇಟ್ ಈಸ್ ಸರೌಂಡೆಡ್ ಬೈ ಆಲ್ ಕ್ರಿಯೇಚರ್ಸ್ ಟೆರೆಸ್ಟ್ರಿಯಲ್ ಆಸ್ ವೆಲ್ ಆಸ್ ಅಕ್ವಾಟಿಕ್. ಅಂದರೆ ಆರ್ಯಭಟ್ ಅವರು ಅರ್ತ್ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಡ್ತಿದ್ದಾರೆ. ನಮಗಿದು ಆಬ್ಜೆಕ್ಟಿವ್ ಅಲ್ಲಿ ಬರುತ್ತಲ್ಲ, ಹೂ ಡಿಸ್ಕ್ರೈಬ್ಡ್ ಅರ್ತ್. ಸೊ ಆರ್ಯಭಟ ಅನ್ನೋದು ಇಲ್ಲಿ ಒಂದು ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಕೊಟ್ಟಿದ್ದಾರೆ. ದಟ್ಸ್ ನೈಸ್. ಸೊ ಇನಿಷಿಯಲಿ ಮ್ಯಾಪ್ ಅಂಡ್ ಇಟ್ಸ್ ಕಾಂಪೊನೆಂಟ್ಸ್ ಅಲ್ಲಿ ಫಸ್ಟ್ ವಾಟ್ ಇಸ್ ಮ್ಯಾಪ್ ಅಂತ. ಸೊ ಯು ಹ್ಯಾವ್ ಎನಿ ಡೆಫಿನೇಷನ್? ಓಕೆ. ಸೊ ಜಸ್ಟ್ ಇಟ್ಸ್ ಲೈಕ್ ಎ ರೆಪ್ರೆಸೆಂಟೇಷನ್ ಆಫ್ ಎನಿ ಏರಿಯಾ. ರಫ್ ಆಗಿ ಏನಾದರೂ ನಾವು ಸ್ಕೆಚ್ ಮಾಡಿ ಹೇಳಿದ್ರೆ ಏನೇನು ಪ್ಲೇಸಸ್ ಎಲ್ಲೆಲ್ಲಿ ಬರುತ್ತೆ ಅಂತ ಅದನ್ನ ಮ್ಯಾಪ್ ಅಂತ ಹೇಳ್ತೀವಿ, ರೈಟ್? ಬಿಗರ್ ಇರ್ಬೋದು, ಸ್ಮಾಲ್. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದಾವೆ. ಎಕ್ಸಾಂಪಲ್ ಫಿಸಿಕಲ್, ಪೊಲಿಟಿಕಲ್, ಥೆಮ್ಯಾಟಿಕ್ ಅಂತ. ಫಿಸಿಕಲ್ ಮ್ಯಾಪ್ಸ್ ಮತ್ತೆ ಪೊಲಿಟಿಕಲ್ ತುಂಬಾ ಯೂಸ್ ಮಾಡ್ತಿರ್ತೀವಿ ನಾವು ಸ್ಟಡೀಸ್ ಮಾಡಬೇಕಾದ್ರೆ. ಸೊ ವಾಟ್ ಯು ಮೀನ್ ಬೈ ಫಿಸಿಕಲ್ ಮ್ಯಾಪ್? ಫಿಸಿಕಲ್ ಮ್ಯಾಪ್ ಅಂದ್ರೆ ಏನು? ಫಿಸಿಕಲ್ ಮ್ಯಾಪ್ ಅಂದ್ರೆ ಲೈಕ್ ಅದೇ ರಿವರ್ಸ್, ಮೌಂಟೇನ್ಸ್ ಅವೆಲ್ಲ ಇರುತ್ತಲ್ಲ, ಅದು ವೆಸ್ಟ್ ಏರಿಯಾಸ್, ಕರೆಕ್ಟ್. ಗ್ರೀನ್ ಟವರ್ಸ್ ಅವೆಲ್ಲ. ಎಸ್, ಫಿಸಿಕಲ್ ಫೀಚರ್ ಮೆನ್ಷನ್ ಮಾಡಿದ್ದು. ಸೊ ಪೊಲಿಟಿಕಲ್ ಮ್ಯಾಪ್ಸ್ ಲೈಕ್ ಸ್ಟೇಟ್ ವೈಸ್ ಬೌಂಡರಿ ಡಿವೈಡ್ ಮಾಡಿರ್ತಾರಲ್ಲ ಅಂತಾವು. ಸಿಟೀಸ್, ಕ್ಯಾಪಿಟಲ್ಸ್, ಬೌಂಡ್ರೀಸ್ ಇದ್ರೆ ಅದು ಪೊಲಿಟಿಕಲ್. ಥೆಮ್ಯಾಟಿಕ್ ಮ್ಯಾಪ್ಸ್ ಥೆಮ್ಯಾಟಿಕ್ ಮ್ಯಾಪ್ಸ್ ಅಂದ್ರೆ ಲೈಕ್ ಪರ್ಟಿಕ್ಯುಲರ್ ಆಗಿ ಲೈಕ್ ರೈಲ್ವೆ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಎಕ್ಸಾಂಪಲ್ ಹತ್ರ ಕೊಟ್ಟಿರ್ತಾರಲ್ಲ. ಹೌದು. ಈಗ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇರ್ತಾರೆ, ಅವ್ರ ಹಿಂದೆ ಬಂದು ಫುಲ್ ಇಂಡಿಯಾ ಮ್ಯಾಪ್ ಗಿಂತಾನು ಆ ಡಿಸ್ಟ್ರಿಕ್ಟ್ ಇನ್ ಡೀಟೇಲ್ ಮ್ಯಾಪ್ ಹಾಕೊಂಡಿರ್ತಾರೆ. ಓಕೆ ಓಕೆ. ಎಲ್ಲಿ ಯಾವ ರಿವರ್ ಬರುತ್ತೆ, ಯಾವ ಡೈರೆಕ್ಷನ್ಗೆ ಏನಿದೆ, ಯಾವ ಝೋನ್ಸ್ ಇದಾವೆ ಅಂತ ಫುಲ್ ಡೆಪ್ತ್ ಆಗಿ ಹಾಕೊಂಡಿರ್ತಾರೆ ಪರ್ಟಿಕ್ಯುಲರ್ ಏರಿಯಾದು. ಇಲ್ಲ ಅಂದ್ರೆ ಕೆಲವರು ಟೆಂಪರೇಚರ್ ನೋಡಕ್ಕೆ ಅಂತ ವರ್ಲ್ಡ್ ಮ್ಯಾಪ್ ಅಲ್ಲಿ ಯಾವ್ಯಾವ ಎಷ್ಟೆಷ್ಟು ಇದೆ ಅಂತ ಒಂದು ಸ್ಪೆಸಿಫಿಕ್ ಕ್ರೈಟೀರಿಯಾ ತಗೊಂತಾರೆ. ಲೈಕ್ ಅದು ಥೆಮ್ಯಾಟಿಕ್ ಮ್ಯಾಪ್ ಆಗುತ್ತೆ. ಮೋಸ್ಟ್ಲಿ ಅದು ಒನ್ಸ್ ವಿ ಗೆಟ್ ಇನ್ ಟು ಸರ್ವಿಸ್ ಮೇ ಬಿ ವಿ ಕ್ಯಾನ್ ಆಲ್ಸೋ ಯೂಸ್. ಸೊ ಇಲ್ಲಿ ಮ್ಯಾಪ್ ಅಂತ ಬರೆದಾಗ ಒಂದು ಟರ್ಮ್ ಸ್ಕೇಲ್ ಅಂತ ಇರುತ್ತೆ. ಅಂದ್ರೆ ಇವಾಗ ಲೈಕ್ ನಿಮ್ದು ಏನಾದ್ರು ಇದೆಯಾ ಆನ್ಸರ್? ವಾಟ್ ಇಸ್ ಸ್ಕೇಲ್ ಅನ್ನೋದಕ್ಕೆ? ಸ್ಕೇಲ್ ಸ್ಕೇಲ್ ಮ್ಯಾಪ್ಸ್ ಬರಿಬೇಕಾದ್ರೆ ಸ್ಕೇಲ್ ಬರಿತೀವಲ್ಲ. ಸ್ಕೇಲ್ ಅಂದ್ರೆ ಲೈಕ್ ಎಕ್ಸಾಕ್ಟ್ ಡಿಸ್ಟೆನ್ಸ್ ಲೈಕ್ ಅಷ್ಟು ಮೆನ್ಷನ್ ಮಾಡ್ಕಲ್ಲ ಮ್ಯಾಪ್ ಅಲ್ಲಿ, ಲೈಕ್ ಪೇಪರ್ ಅಲ್ಲಿ. ಸೊ ಸ್ಕೇಲ್ ರಿಡ್ಯೂಸ್ ಮಾಡ್ಕೊಂತೀವಿ, ಲೈಕ್ 1:100, 1:200,000 ಆ ತರ. ಕರೆಕ್ಟ್. ಅದೇ ಸೇಮ್ ಥಿಂಗ್. ಎಕ್ಸಾಕ್ಟ್ ಡಿಸ್ಟೆನ್ಸ್ ಬದಲು ಅದೇ ಒಂದು 500 ಕಿಲೋಮೀಟರ್ಗೆ 1 ಸೆಂಟಿಮೀಟರ್ ಆ ಥರ. ಹೌದು, ಕರೆಕ್ಟ್. ಅದೊಂದು ಪಾಯಿಂಟ್. ಸೊ ಇಲ್ಲಿ ಮತ್ತೆ ಕಾರ್ಡಿನಲ್ ಡೈರೆಕ್ಷನ್ಸ್, ಕಾರ್ಡಿನಲ್ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ ಒಂದು. ಸೊ ಕಾರ್ಡಿನಲ್ ಡೈರೆಕ್ಷನ್ಸ್ ಅಂದ್ರೆ ಡೈರೆಕ್ಷನ್ಸ್ ನ ಕಾರ್ಡಿನಲ್ ಡೈರೆಕ್ಷನ್ಸ್, ಕಾರ್ಡಿನಲ್ ಪಾಯಿಂಟ್ಸ್ ಅಂತಾರೆ ಅಷ್ಟೇ. ಓಕೆ ಓಕೆ.
ಯೂಶಲಿ ನಾವು ಎನ್ ಸಿ ಆರ್ ಟಿ ಬಿಟ್ರೆ ಬೇರೆ ಎಲ್ಲ ನೋಡಲ್ವಲ್ಲ ಈ ತರ. ಸೊ ಟರ್ಮ್ಸ್ ಆರ್ ಇಂಪಾರ್ಟೆಂಟ್, ನಮ್ಗೆ ಗೊತ್ತಿರ್ಬೇಕು ಅಂತ. ಸೊ ದೇ ಜಸ್ಟ್ ಗಿವನ್ ದ ಕಾರ್ಡಿನಲ್ ಪಾಯಿಂಟ್ಸ್. ಇನ್ ಕೇಸ್ ಯಾವ್ದಾದ್ರು ಪೇಪರ್ ಅಲ್ಲಿ ನಮಗೆ ಕಾರ್ಡಿನಲ್ ಪಾಯಿಂಟ್ಸ್ ಅಂತ ಏನಾದ್ರು ಹೇಳಿದಾಗ ನಮ್ಗೆ ಅದು ಡೈರೆಕ್ಷನ್ ಅಂತ ಗೊತ್ತಾಗಲ್ಲ. ಕರೆಕ್ಟ್. ಅದು ಇಲ್ಲಿಂದ ಕಲ್ತ್ಕೊಂತೀವಿ ಎನ್ ಸಿ ಆರ್ ಟಿ ಇಂದ. ದಟ್ಸ್ ವೈ ಎನ್ ಸಿ ಆರ್ ಟಿ ಆರ್ ಇಂಪಾರ್ಟೆಂಟ್. ಸೊ ನಾರ್ತ್ ವೆಸ್ಟ್, ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಂಡ್ ವಿ ಹ್ಯಾವ್ ಅದರ್ 4 ಆಲ್ಸೋ. ನಾರ್ತ್ಗೆ, ಈಸ್ಟ್ಗೆ, ಸೆಂಟ್ರಲ್, ನಾರ್ತ್ ಈಸ್ಟ್. ದಿಸ್ ಇಸ್ ವೆರಿ ಬೇಸಿಕ್. ಸೊ ಅವನ ಕಾರ್ಡಿನಲ್ ಪಾಯಿಂಟ್ಸ್ ಅಂತೀವಿ ಆರ್ ಕಾರ್ಡಿನಲ್ ಡೈರೆಕ್ಷನ್ಸ್ ಅಂತ ಅಂತೀವಿ. ಓಕೆ, ಸೊ ಯಾ ದಿಸ್ ಇಸ್ ಅಬೌಟ್ ಮ್ಯಾಥ್ಸ್. ಅಂಡ್ ಇಲ್ಲಿ ಕೆಲವೊಂದು ಸಿಂಬಲ್ಸ್ ಯೂಸ್ ಮಾಡ್ತಾರೆ. ಲೈಕ್ ದೇ ಹ್ಯಾವ್ ಗಿವನ್ ರೈಲ್ವೆ ಲೇನ್ಸ್ಗೆ ಯಾವ ತರ, ರೋಡ್ಗೆ ಯಾವ ತರ ಅಂತ. ನಾಟ್ ಮಚ್ ಇಂಪಾರ್ಟೆಂಟ್, ಬಟ್ ಯಾ ಸಿಂಬಲ್ಸ್ ಇಂಪಾರ್ಟೆಂಟ್. ಓಕೆ, ಸೊ ಈಗ ಗ್ಲೋಬ್ ಅಂಡ್ ಇಟ್ಸ್ ಫೀಚರ್ಸ್ ಅಂತ ನೋಡ್ಕೊಂಡ್ರೆ, ಮ್ಯಾಪಿಂಗ್ ಗ್ಲೋಬ್ ಅಂತ ಒಂದು ಟರ್ಮ್ ಕೊಟ್ಟಿದ್ದಾರೆ. ಸೊ ವಾಟ್ ಇಸ್ ಗ್ಲೋಬ್? ಟಿಪಿಕಲ್ ಮಾಡೆಲ್ ಆಫ್ ಅರ್ತ್. ಅದು ಸ್ಪೆರಿಕಲ್ ಮಾಡೆಲ್ ಅಲ್ಲಿ ಕೊಟ್ರೆ ಅದೇ ಮ್ಯಾಪ್ ನ ಇಟ್ಸ್ ಅ ಗ್ಲೋಬ್. ಇದೆಲ್ಲ ಏನ್ ಕೇಳೋದಿಲ್ಲ, ಜಸ್ಟ್ ಫಾರ್ ಅ ಡಿಸ್ಕಷನ್ ವಿ ಆರ್ ಡೂಯಿಂಗ್. ಎನ್ ಸಿ ಆರ್ ಟಿ ಓದಿದೀವಿ ಅನ್ನೋ ತರ ಅಷ್ಟೇ. ಅಂಡ್ ಕೋಆರ್ಡಿನೇಟ್ಸ್ ಅಂತ ಇರ್ತವೆ. ನಾವು ಲೈಕ್ ಸ್ಕೂಲ್ ಟೈಮ್ ಅಲ್ಲೆಲ್ಲ ಕೋಆರ್ಡಿನೇಟ್ಸ್ ಹಾಕೊಂಡು ಎಕ್ಸ್ ಕೋಆರ್ಡಿನೇಟ್, ವೈ ಕೋಆರ್ಡಿನೇಟ್ ಅಂತೆಲ್ಲ ಹಾಕೊಂಡು ಮಾಡ್ತಿರ್ತೀವಿ. So that's what they are talking here. System use these two examples maybe. So they are saying about coordinates. Coordinates ಮಧ್ಯದಲ್ಲೇ ಮತ್ತೆ ಯಾಕೆ ಹೇಳ್ತಿದ್ದಾರೆ ಅಂತಂದ್ರೆ, ವಾಟ್ ಆರ್ ಲಾಂಗಿಟ್ಯೂಡ್ಸ್ ಅಂಡ್ ಲ್ಯಾಟಿಟ್ಯೂಡ್ಸ್. ದೇ ಆರ್ ಟ್ರೈಂಗ್ ಟು ರೈಟ್ ದ ಕೋಆರ್ಡಿನೇಟ್ಸ್. ರೈಟ್, ಏನಕ್ಕೆ ಅಂದ್ರೆ ಡಿಸ್ಟೆನ್ಸ್ ಫೈಂಡ್ ಮಾಡಕ್ಕೆ ಕೋಆರ್ಡಿನೇಟ್ಸ್ ಇರಬೇಕು, ಎಕ್ಸ್ ವೈ ಆಕ್ಸಿಸ್. ಕರೆಕ್ಟ್ ಅಲ್ವಾ? So that's why they're using the term coordinates. ಈಗ ನಾವು ಇನ್ ಡೆಪ್ತ್ ಆಗಿ ಲ್ಯಾಟಿಟ್ಯೂಡ್ಸ್ ಬಗ್ಗೆ ನೋಡೋಣ. So what are the major latitudes? What is the Major latitude? First of all, what is latitude? latitude? Major latitude means equator, which has 0 degree. ಅದೇ ತಾನೆ? ಹೌದು ಹೌದು. So it will divide the earth into equator, divide the earth into 2 pieces, like northern hemisphere, southern hemisphere. So ಮತ್ತೇನಾಯ್ತು? ಲ್ಯಾಟಿಟ್ಯೂಡ್ಸ್ ಅಲ್ಲಿ ಇದೆ ಈಕ್ವೇಟರ್, ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್, ಮತ್ತೆ ಆರ್ಕ್ಟಿಕ್ ಸರ್ಕಲ್, ಅಂಟಾರ್ಟಿಕ್ ಸರ್ಕಲ್ ಇಷ್ಟು ಬರ್ತವೆ. ಸೊ ಇನ್ ಬಿಟ್ವೀನ್ ಎಲ್ಲ 0 to ಅಷ್ಟು ಲೈಕ್ 0 to 90 ಡಿಗ್ರಿ ಫ್ರಮ್ 2 poles. 0 to 90 ಡಿಗ್ರಿ ನಾರ್ತ್ ಪೋಲ್, 0 to 90 ಸೌತ್ ಪೋಲ್ ಬರುತ್ತೆ, ಆ ತರ ಅಷ್ಟೇ. ಹೌದು, ಕರೆಕ್ಟ್. ಸೊ ನೀವು ಆಲ್ಮೋಸ್ಟ್ ಹೇಳ್ಬಿಟ್ರಿ ಲ್ಯಾಟಿಟ್ಯೂಡ್. ಲ್ಯಾಟಿಟ್ಯೂಡ್ ಅಂದ್ರೆ ಲೈಕ್ ಪ್ಯಾರಲ್ ಆಗಿ ಬರೀತೀವಲ್ಲ, ಸೆಂಟರ್ ಇಂದ ತಗೊಂಡು ವೇರ್ ಇಟ್ ವಿಲ್ ಡಿವೈಡ್ ಅರ್ತ್ ಇಂಟು 2 ಹೆಮಿಸ್ಫಿಯರ್ಸ್. ನೀವು ಅದು ಹೇಳಿದೀರಾ, ಸದರ್ನ್ ಅಂಡ್ ನದರ್ನ್ ಅಂತ. ಮತ್ ಮೇಜರ್ ಲ್ಯಾಟಿಟ್ಯೂಡ್ ಮೆನ್ಷನ್ ಮಾಡಿದೀರಾ. ಸೊ ಇವನ್ನ ಪ್ಯಾರಲಲ್ಸ್ ಅಂತ ಕೂಡ ಕರೀತಾರೆ. ಮತ್ ಇನ್ನೊಂದು ಪಾಯಿಂಟ್ ಏನಂದ್ರೆ, ಲ್ಯಾಟಿಟ್ಯೂಡ್ಸ್ ಇಕ್ವೇಟರ್ ಇಂದ ಪೋಲ್ಸ್ ಮೂವ್ ಆಗ್ತಿದ್ದಂಗೆ ಅದರದ್ದು ಸೈಜ್ ವಿಲ್ ರೆಡ್ಯೂಸ್. ಕರೆಕ್ಟ್, ಅದೊಂದು ಪಾಯಿಂಟ್ ಇತ್ತು. ನೀವು ಮೇಜರ್ ಲ್ಯಾಟಿಟ್ಯೂಡ್ ಆಲ್ರೆಡಿ ಹೇಳಿದ್ದೀರಾ. ಸೊ ದೆನ್ ಕಮ್ಸ್ ಲಾಂಗಿಟ್ಯೂಡ್. ಸೊ ಲಾಂಗಿಟ್ಯೂಡ್ ಅಂದ್ರೆ ಏನು, ಎಲ್ಲಿ ಪಾಸ್ ಆಗತ್ತೆ, ಏನ್ ಲಾಂಗಿಟ್ಯೂಡ್. ಸೊ ಈಗ ಲ್ಯಾಟಿಟ್ಯೂಡ್ ಅಂದ್ರೆ ಇಲ್ಲಿ ನಮ್ಗೆ ಡಿಫ್ರೆಂಟ್ ಝೋನ್ ಡಿವೈಡ್, ಅದರಿಂದ ನಮ್ಗೆ ಟೆಂಪರೇಚರ್ ಎಷ್ಟು ಬರುತ್ತೆ, ಅದು ಯಾವ ಕ್ಲೈಮೇಟ್ ಅಲ್ಲಿ ಇರುತ್ತೆ ಅಂತ ತಿಳ್ಕೊಳ್ಳೋಕೆ ಲ್ಯಾಟಿಟ್ಯೂಡ್ಸ್ ನ ಯೂಸ್ ಮಾಡ್ತೀವಿ ಅಲ್ವಾ. When it is like between 23.5 degrees of north and south, it is torrid zone. ಇಲ್ಲಿ ಕೊಟ್ಟಿಲ್ಲ, ಬಟ್ ಅದು ಮೋಸ್ಟ್ಲಿ ನಾವು ಕ್ಲೈಮ್ಯಾಟಿಕ್ ಫ್ಯಾಕ್ಟರ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ದೇರ್ ಇಸ್ ಅ ಕನೆಕ್ಷನ್ ಬಿಟ್ವೀನ್ ಲ್ಯಾಟಿಟ್ಯೂಡ್ ಅಂಡ್ ಕ್ಲೈಮೇಟ್. ಸೊ ಕ್ಲೈಮೇಟ್ ಡಿಸೈಡ್ ಮಾಡಕ್ಕೆ ಲ್ಯಾಟಿಟ್ಯೂಡ್ ನ ಯೂಸ್ ಮಾಡ್ತೀವಿ. ಸೊ ಇವಾಗ ಲಾಂಗಿಟ್ಯೂಡ್ ಬಗ್ಗೆ. ಸೊ ಲೈಕ್ ಲ್ಯಾಟಿಟ್ಯೂಡ್ ಅಲ್ಲಿ 23.5 ಡಿಗ್ರಿ ಆ ಕಡೆ ಈ ಕಡೆಗೆ ಸೌತ್ ಅಂಡ್ ನಾರ್ತ್ ಗೆ ವಿ ಹ್ಯಾವ್ ಟೊರಾಯ್ಡ್ ಝೋನ್, ಅಂದ್ರೆ ಅಲ್ಲಿ ಇಕ್ವೇಟೋರಿಯಲ್ ಫಾರೆಸ್ಟ್ ಇರುತ್ತೆ ಅಂತ. ನೆಕ್ಸ್ಟ್ ಬಂದ್ರೆ 23 ಇಂದ 66 ವರೆಗೂ ವಿ ಹ್ಯಾವ್ ಟೆಂಪರೇಟ್ ಝೋನ್. ಆಮೇಲೆ 66 ಇಂದ 90 ಡಿಗ್ರಿ ವರೆಗೂ ಫ್ರಿಜಿಡ್ ಝೋನ್ ಅಂತೀವಲ್ಲ. ಸೊ ಆಮೇಲೆ ಪೋಲ್ಸ್. ಸೊ ಅದು ಕ್ಲೈಮೇಟ್ ನೋಡ್ಕೊಳಕ್ಕೆ ನಮ್ಗೆ ಲ್ಯಾಟಿಟ್ಯೂಡ್ ಯೂಸ್ ಆಗುತ್ತೆ. ಈ ಪ್ಯಾರಾಗ್ರಾಫ್ ಅಲ್ಲಿ ಅವ್ರು ಕೊಟ್ಟಿದ್ದಾರೆ. ಸೊ ಇವಾಗ ಲಾಂಗಿಟ್ಯೂಡ್. ಸೊ ಏನಕ್ಕೆ ಲಾಂಗಿಟ್ಯೂಡ್, ವಾಟ್ ಈಸ್ ಲಾಂಗಿಟ್ಯೂಡ್, ಮೇಜರ್ ಲಾಂಗಿಟ್ಯೂಡ್ ಯಾವುದು? ಇಟ್ಸ್ ಅ ಕ್ವಶನ್. ಸೊ ಮೇಜರ್ ಲಾಂಗಿಟ್ಯೂಡ್ ಬಂದ್ಬಿಟ್ಟು ಪ್ರೈಮ್ ಮೆರಿಡಿಯನ್, ಗ್ರೀನ್ವಿಚ್ ಪ್ರೈಮ್ ಮೆರಿಡಿಯನ್, ವೇರ್ 0 ಡಿಗ್ರಿ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ 0 ಡಿಗ್ರಿ ಟು 360 ಡಿಗ್ರಿ ವರೆಗೂ ಇರುತ್ತೆ ಅದು.
ಸೊ ಮತ್ತೆ ಏನಾಯ್ತು? ಅಷ್ಟೇ. ಅದು ಯುರೋಪ್ ಅಂಡ್ ಆಫ್ರಿಕಾದಿಂದ ಪಾಸ್ ಆಗ್ತದೆ. ಇಲ್ಲಿ ನೋಡಿ ಈ ಡಯಾಗ್ರಾಮ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ದೇರ್ ವಾಸ್ ಅ ಕ್ವಶನ್ ಒನ್ಸ್, ಈ ಪ್ರೈಮ್ ಮೆರಿಡಿಯನ್ ಯಾವ ಕಂಟ್ರಿ, ಐ ಮೀನ್ ಯಾವ ಕಾಂಟಿನೆಂಟ್ ಮೇಲೆ ಕ್ರಾಸ್ ಆಗುತ್ತೆ ಅಂತ. ಲೈಕ್ ಯುರೋಪ್ ಅಂಡ್ ಆಫ್ರಿಕಾ. ಲಂಡನ್ ಎಂಬಸಿ ಇರುತ್ತೆ ಯುರೋಪ್ ಅಲ್ಲಿ, ಸೊ ದಟ್ಸ್ ವೈ ಇಟ್ ಇಸ್ ಪಾಸಿಂಗ್. ಸೊ ವೈ ವಿ ವಾಂಟ್ ಲಾಂಗಿಟ್ಯೂಡ್ಸ್? ವೈ ವಿ ನೀಡ್ ಲಾಂಗಿಟ್ಯೂಡ್ಸ್. ಈಗ ಲ್ಯಾಟಿಟ್ಯೂಡ್ ಕ್ಲೈಮೇಟ್ ಪಾಯಿಂಟ್ ಮಾಡಕ್ಕೆ ಈಸಿ ಆಗುತ್ತೆ ಅಂತಂದ್ರಿ. ಲಾಂಗಿಟ್ಯೂಡ್ ಟು ಮಾರ್ಕ್ ಅದೇ ಎಕ್ಸಾಕ್ಟ್ ಪಾಯಿಂಟ್ಸ್ ಮಾರ್ಕ್ ಮಾಡೋದಕ್ಕೆ. ಅದು ಕೋಆರ್ಡಿನೇಟ್ ಎರಡು ಸೇರಿದಾಗ ಎಕ್ಸಾಕ್ಟ್ ಪಾಯಿಂಟ್ ಕರೆಕ್ಟ್. ಬಟ್ ಇಂಡಿವಿಜುವಲ್ ಆಗಿ ಲ್ಯಾಟಿಟ್ಯೂಡ್ ಮಾತ್ರ ಇದ್ರೆ ಟೈಮ್ ಝೋನ್ಸ್ ಇಂಪಾರ್ಟೆಂಟ್ ಅಲ್ವಾ? ಟೈಮ್ ಝೋನ್ ಡಿಟರ್ಮೈನ್ ಮಾಡಕ್ಕೆ ಲಾಂಗಿಟ್ಯೂಡ್ಸ್ ಬೇಕು. ಮತ್ತೆ ಇನ್ನೊಂದು ಏನಂದ್ರೆ, ಲಾಂಗಿಟ್ಯೂಡ್ಸ್ ಈಕ್ವೇಟರ್ ಹತ್ರ ಬಂದ್ರೆ ಇಲ್ಲ ಅಂದ್ರೆ ಇಟ್ ವಿಲ್ ಬಿ ಸ್ಪೇಸಿಂಗ್ ಮೋರ್, ಜಾಸ್ತಿ ಸ್ಪೇಸ್ ಇರುತ್ತೆ. ಬಟ್ ಅದು ಪೋಲ್ಸ್ ಹೋಗ್ತಾ ಇದ್ದಂಗೆ ಇಟ್ ವಿಲ್ ಬಿಕಮ್ ಸೋ ನ್ಯಾರೋ, ಮೋಸ್ಟ್ ಝೀರೋ ಆಗ್ಬಿಡುತ್ತೆ. ಸೊ ಲಾಂಗಿಟ್ಯೂಡ್ ನ ಟೈಮ್ ಝೋನ್ ಇದ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಡಿಟರ್ಮೈನ್ ಮಾಡಕ್ಕೆ. ಸೊ ಇಲ್ಲಿ ನೀವು ಹೇಳಿದ್ರೆ ಆಲ್ರೆಡಿ ಪ್ರೈಮ್ ಮೆರಿಡಿಯನ್ ಹತ್ರ 0 ಡಿಗ್ರಿ ಇರುತ್ತೆ ಅಂತ. ಅಂದ್ರೆ ಇಲ್ಲಿಂದ 0 ಸೆಕೆಂಡ್ ಇಂದ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ 0 ಅವರ್. ಸೊ ಅದೇ ಇಂಡಿಯನ್ ನೋಡಿದ್ರೆ +5.30, 5.5 ಅವರ್ ಜಾಸ್ತಿ ಇರುತ್ತೆ ಇಂಡಿಯಾ ಟೈಮಿಂಗ್ಸ್. ರೈಟ್. ಸೊ ಪ್ರೈಮ್ ಮೆರಿಡಿಯನ್ ಬಗ್ಗೆ ಹೇಳಿದ್ದಾರೆ ಅವರು. ಅಂಡ್ ಸೊ ಯಾ, ಅದು ಮತ್ತೆ ಆ ಪ್ರೈಮ್ ಮೆರಿಡಿಯನ್ ಎಕ್ಸಾಕ್ಟ್ಲಿ ಈಸ್ಟರ್ನ್ ಹೆಮಿಸ್ಫಿಯರ್ ಅಗೇನ್ ವಾಟ್ ಟು ಸೇ ಈಸ್ಟ್ ಅಂಡ್ ವೆಸ್ಟ್ ಅಂತ ಡಿವೈಡ್ ಮಾಡಿದ್ದೀವಿ. ಸೊ ಪ್ರೈಮ್ ಮೆರಿಡಿಯನ್ ನಾವು ಈಸ್ಟ್ ಸೈಡ್ ಹೋದ್ರೆ ಟೈಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪ್ರೈಮ್ ಮೆರಿಡಿಯನ್ ಇಂದ ಇಫ್ ಯು ಗೋ ಟುವರ್ಡ್ಸ್ ಈಸ್ಟ್, ಒಂದೊಂದು ಲೈಕ್ 15 ಡಿಗ್ರಿಗೆ 1 ಅವರ್, 1 ಡಿಗ್ರಿಗೆ 4 ಮಿನಿಟ್ಸ್. 1 ಡಿಗ್ರಿ ಲೈನ್ಗೆ ನೆಕ್ಸ್ಟ್ 0 ಇಂದ 1 ಡಿಗ್ರಿ ಲೈನ್ಗೆ ಇಟ್ಸ್ 4 ಮಿನಿಟ್ಸ್ ಇನ್ಕ್ರೀಸ್ ಆಗುತ್ತೆ ಈಸ್ಟ್ ಸೈಡ್ ಹೋದ್ರೆ. ಅದೇ 15 ಡಿಗ್ರಿ ಹೋದ್ರೆ 1 ಅವರ್ ಇನ್ಕ್ರೀಸ್ ಆಗುತ್ತೆ. ಯು ಗೋ ಟುವರ್ಡ್ಸ್ ಈಸ್ಟ್, ಅದೇ ವೆಸ್ಟ್ ಕಡೆ ಹೋದ್ರೆ ಕಮ್ಮಿ ಆಗುತ್ತಾ ಹೋಗುತ್ತೆ, ಬಿಕಾಸ್ ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ 0 ಅಲ್ವಾ. ಒಂದ್ಸಲಿ ಕ್ವಶನ್ ಕೇಳಿದ್ರು, ಲೈಕ್ ಇಫ್ ಇಟ್ ಇಸ್ 12 PM at prime meridian, what is the time at 35 degree longitude ಅಂತ. ಸೊ 1 degree is equal to 4 minutes, 35 degree is equal to how much ಅಂತ ಹಾಕೊಂಡ್ ಮಾಡಿದ್ರೆ ಬಂದ್ಬಿಡುತ್ತೆ. ಸೊ ಇದು PYQನೇ. ಸೊ ದಟ್ಸ್ ಹೌ ವಿ ಫೈಂಡ್ ದ ಟೈಮ್. ಒಂದು ರಿಮೆಂಬರ್ ಏನ್ ಮಾಡ್ಕೊಬೇಕಂದ್ರೆ, ಇಫ್ ಯು ಗೋ ಟುವರ್ಡ್ಸ್ ಈಸ್ಟ್ ದಿಸ್ ವಿಲ್ ಇನ್ಕ್ರೀಸ್, ವೆಸ್ಟ್ ಹೋದ್ರೆ ಟೈಮ್ ಕಮ್ಮಿ ಆಗುತ್ತೆ ಅಂತ. ಮತ್ತೆ ಡೇ ಝೋನ್ಸ್ ಅಂತ ಕೂಡ ಹೇಳ್ತಾರಲ್ವಾ, ಡೇ ಟೈಮ್ ಚೇಂಜ್ ಅಂತ. ಆಪೋಸಿಟ್ ಟು ಪ್ರೈಮ್ ಮೆರಿಡಿಯನ್ ನಮ್ಗೆ ಮತ್ತೆ 180 ಡಿಗ್ರಿ ಇರುತ್ತಲ್ವಾ, 180 ಡಿಗ್ರಿ ಲಾಂಗಿಟ್ಯೂಡ್ಗೆ ಟೈಮ್ ಲೈನ್ ಅಂತಾರಲ್ವಾ, ಇಂಟರ್ನ್ಯಾಷನಲ್ ಡೇಟ್ ಲೈನ್. ಐ ಥಿಂಕ್ ಇಲ್ಲಿ ಕೊಟ್ಟಿದ್ದಾರೆ ಅನ್ಸುತ್ತೆ. ಫಸ್ಟ್ ಇವರು ಇದು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಇಂಡಿಯನ್ ಟೈಮ್ ಲೈನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಿತ್ತು ನಾವು. ಓಕೆ, ವಿಲ್ ಡಿಸ್ಕಸ್ ದಿಸ್ ಅಂಡ್ ವಿಲ್ ಗೋ ದೇರ್. ಸೊ ಪ್ರೈಮ್ ಮೆರಿಡಿಯನ್ ವಿ ಗಾಟ್ ಟು ನೋ ವೇರ್ ಇಟ್ ಕಮ್ಸ್, ಈಸ್ಟ್ ವೆಸ್ಟ್ ಅನ್ನೂ ಗೊತ್ತಾಯ್ತು. ನೆಕ್ಸ್ಟ್ ಇವೆರಡು ಸೇರಿದ್ರೆ ನಮ್ಗೆ ಯಾವ ಪಾಯಿಂಟ್ ಅಲ್ಲಿ ಲೊಕೇಶನ್ ಇದೆ ಅಂತ ಡಿಟರ್ಮೈನ್ ಮಾಡಕ್ ಈಸಿ ಆಗುತ್ತೆ. ವೆರ್ ಇಸ್ ಲಾಂಗಿಟ್ಯೂಡ್ ಅಂಡ್ ಲ್ಯಾಟಿಟ್ಯೂಡ್. ಫಾರ್ ಎಕ್ಸಾಂಪಲ್ ಇಂಡಿಯಾ ಎಲ್ಲಿದೆ ಅಂತಂದ್ರೆ 82.5 ಡಿಗ್ರಿ ಹತ್ರ ಸೆಂಟ್ರಲ್ ಬರುತ್ತೆ, ಇಲ್ಲ 37 ಡಿಗ್ರಿ ಹತ್ರ ಸ್ಟಾರ್ಟ್ ಆಗುತ್ತೆ ಅಂತೆಲ್ಲ ಹೇಳ್ಬಹುದು. ವಿ ಆರ್ ಸೇಯಿಂಗ್ ಇಂಟರ್ಸೆಕ್ಷನ್ ಪಾಯಿಂಟ್ ಆಫ್ ಲಾಂಗಿಟ್ಯೂಡ್ ಅಂಡ್ ಲ್ಯಾಟಿಟ್ಯೂಡ್. ಕರೆಕ್ಟ್. ಲೊಕೇಶನ್ ಡಿಟರ್ಮೈನ್ ಮಾಡಕ್ಕೆ ಅವೆರಡು ಬೇಕಾಗುತ್ತೆ. ಸೊ ಇಂಡಿಯಾಗೆ ಇಟ್ಸ್ ಓನ್ ಮೆರಿಡಿಯನ್ ಇಸ್ ದೇರ್, ಇಂಡಿಯಾದ ಓನ್ ಟೈಮ್ ಇದೆ, ಅದು ಇಂಡಿಯಾ ಸೆಂಟ್ರಲ್ ಪಾಸ್ ಆಗುತ್ತೆ. ಸೊ ವಿಚ್ ಇಸ್ ದಟ್ ಡಿಗ್ರಿ, ವಿಚ್ ಲಾಂಗಿಟ್ಯೂಡ್ ಇಸ್ ಇಟ್? 82 degree 30 east. 82.5 ಡಿಗ್ರಿ. ಸೊ ಅದು ಇಂಡಿಯಾದಲ್ಲಿ ಪಾಸ್ ಆಗುತ್ತೆ, ಅದನ್ನ ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಮೆಷರ್ ಮಾಡ್ತೀವಿ. ಸೊ ಅದು 5 hours 30 minutes ಮುಂದೆ ಇದೆ ಕಂಪೇರ್ಡ್ ಟು ಪ್ರೈಮ್ ಮೆರಿಡಿಯನ್. ಓಕೆ, ದಿಸ್ ಇಸ್ ಅಬೌಟ್ ದಿಸ್. ಸೊ ಇಲ್ಲಿ ತೋರಿಸಿದ ನೋಡಿ, ವೆನ್ ಯು ಗೋ ಇಲ್ಲಿ 15 minutes ಈ ಕಡೆಗೆ ಹೋದ್ರೆ 1 hour ಇನ್ಕ್ರೀಸ್ ಆಗುತ್ತೆ. ಸೊ ವೆನ್ ಯು ಗೋ ಟುವರ್ಡ್ಸ್ ಈಸ್ಟ್
ವಾಟ್ ಇಟ್ ಹ್ಯಾಪನ್ಸ್, ಟೈಮ್ ಇನ್ಕ್ರೀಸ್ ಆಗುತ್ತೆ, ವೆಸ್ಟ್ಗೆ ಹೋದ್ರೆ ಟೈಮ್ ಡಿಕ್ರೀಸ್ ಆಗುತ್ತೆ. ಈ ಹಾ. ಚಾರ್ಟ್ ಅಲ್ಲಿ ತೋರಿಸಿದ್ದಾರೆ. ಓಕೆ, ಯಾವ ಇನ್ ವಿಚ್ ಮೀನ್ ಟೈಮ್, ಎಸ್. ಸೊ ಇದು ಇಂಟರ್ನ್ಯಾಷನಲ್ ಡೇಟ್ ಲೈನ್, ಅಂದ್ರೆ ಎಕ್ಸಾಕ್ಟ್ಲಿ ಅಪೋಸಿಟ್ 0 ಡಿಗ್ರಿ ವಿ ಹ್ಯಾವ್ 180 ಡಿಗ್ರಿ ಇಲ್ಲಿದೆ ನೋಡಿ. ಹ್ಮ್ ಬಟ್ ಇದು ಜಿಗ್ಜಾಗ್ ಪ್ಯಾಟರ್ನ್ ಅಲ್ಲಿದೆ, ಬಿಕಾಸ್ ಡಿಫ್ರೆಂಟ್ ಇದು ಬರುತ್ತಲ್ವಾ ಕಂಟ್ರೀಸ್, ಟೈಮ್ ಝೋನ್ಸ್ ಡಿಫ್ರೆಂಟ್ ಆಗ್ಬಾರ್ದು ಅಂತ. ಹ್ಮ್ ಓಕೆ, ಅದು ಅದೇ ಇದು ಇಂಟರ್ನ್ಯಾಷನಲ್ ಡೇಟ್ ಲೈನ್ ಇಂದ ಇಫ್ ಯು ಗೋ ಟುವರ್ಡ್ಸ್ ಈಸ್ಟ್, ಒನ್ ಡೇ ನಿಮ್ಗೆ ಏನಾಗುತ್ತೆ, ಈಸ್ಟ್ ಅಂದ್ರೆ ನೋಡಿ ಇದಿದೆ, ಇಫ್ ಯು ಗೋ ಟು ಈಸ್ಟ್ ಯು ಗೇನ್ ಅ ಡೇ, ಹ್ಮ್ ಅಂದ್ರೆ ಇಲ್ಲಿ ಟೈಮ್ ಕಮ್ಮಿ ಇದೆಯಲ್ಲ ಯು ಎಸ್ ಎ ಸೈಡ್ ಕಂಪೇರ್ ಮಾಡಿದ್ರೆ, ಸೊ ನಿಮ್ಗೆ ಒನ್ ಡೇ ಬಂದಂಗ ಆಗತ್ತೆ. ಹ್ಮ್ ಆಲ್ರೆಡಿ ಇಲ್ಲಿ ಡಿಸ್ಕಸ್ ಮಾಡಿದೀವಿ, ಗ್ರೀನ್ ವಿಚ್ ಲೈನ್ ಇಂದ ಹಿಂದೆ ಬಂದ್ರೆ ನಮ್ಗೆ ಟೈಮ್ ಕಮ್ಮಿ ಆಗತ್ತಾ ಹೋಗುತ್ತೆ. ಅದೇ ಹೌದು. ಇಂಟರ್ನ್ಯಾಷನಲ್ ಲೈನ್ ಇಂದ ಇಫ್ ಯು ಮೂವ್ ಈಸ್ಟ್, ಇಲ್ಲಿ ಆಲ್ರೆಡಿ ಟೈಮ್ ಕಮ್ಮಿ ಅಲ್ವ, ಒಂದ್ ದಿನ ಎಕ್ಸ್ಟ್ರಾ ಬರುತ್ತೆ ನಮಗೆ. ಇವಾಗ ಕಂಪ್ನಿಯಲ್ಲಿ ವರ್ಕ್ ಮಾಡೋರೆಲ್ಲ ಹೇಳ್ತಿರ್ತಾರೆ, ಯು ಎಸ್ ಎ ಅಲ್ಲಿ 5 o'clock ಆದ್ರೆ ನಮ್ಗೆ 8 o'clock ಮೀಟಿಂಗ್ ಏನೋ ಸಿಗುತ್ತೆ, ಆತರ. ಲೈಕ್ ಇಟ್ಸ್ ಲೈಕ್ ಈವ್ನಿಂಗ್ ಅಂಡ್ ಮಾರ್ನಿಂಗ್, ಅಂದ್ರೆ ಅವ್ರು ಇನ್ನೂ ಹಿಂದೆ ಇರ್ತಾರೆ ನಮ್ಗಿಂತ. ಹ್ಮ್ ಫಾರ್ ಎಕ್ಸಾಂಪಲ್, ಯು ಡ್ರಾಂಕ್ ಕಾಫಿ ಇನ್ ಇಂಡಿಯಾ, ಅಗೇನ್ ಇಫ್ ಯು ಗೋ ಬ್ಯಾಕ್ ಟು ಯು ಎಸ್ ಎ, ಅಗೇನ್ ಯು ಕ್ಯಾನ್ ಡ್ರಿಂಕ್ ಮಾರ್ನಿಂಗ್ ಕಾಫಿ, ಹ್ಮ್ ಆಗಿನ್ನು ಬೆಳಗ್ಗೆ ಆಗಿರಲ್ವಲ್ಲ. ಹ್ಮ್ ಸೊ ಓಕೆ. ಇಫ್ ಯು ಗೋ ಟುವರ್ಡ್ಸ್ ಈಸ್ಟ್ ಆಫ್ ಎ ಇಂಟರ್ನ್ಯಾಷನಲ್ ಡೇಟ್ ಲೈನ್, ಯು ವಿಲ್ ಗೆಟ್ ಅ ಡೇ, ಯು ವಿಲ್ ಗೇನ್ ಅ ಡೇ. ಹ್ಮ್ ಅದೇ ವೆಸ್ಟಿಗೆ ಹೋದ್ರೆ ಯು ಲೂಸ್ ದ ಡೇ, ಬಿಕಾಸ್ ಅಲ್ಲಿ ಮುಗ್ದೋಗಿರುತ್ತೆ ಆಲ್ರೆಡಿ ಟೈಮ್, ಯಾಕಂದ್ರೆ ಇಲ್ಲಿ ನೋಡಿದೀವಲ್ಲ ಪ್ಲಸ್ ಆಗುತ್ತೆ ಇಲ್ಲಿ ಟೈಮ್ ಅಂತ. ಓಕೆ. ಸ್ಕ್ರೀನ್ ಶೇರ್ ಅಲ್ಲಿ ತೋರಿಸ್ತಿದೀನಿ, ಐ ಹೋಪ್ ಗೊತ್ತಾಗಿದೆ ಅಂತ. ಹ್ಮ್ ಸೊ ಮತ್ತೆ ಡಿಫ್ರೆಂಟ್ ಕಂಟ್ರೀಸ್ಗೆ ಡಿಫ್ರೆಂಟ್ ಟೈಮ್ ಝೋನ್ಸ್ ಇದಾವೆ. ಲೈಕ್ ಮೋಸ್ಟ್ ಆಫ್ ದ ಕಂಟ್ರೀಸ್ ವಿಲ್ ಗೋ ಫಾರ್ ಸಿಂಗಲ್ ಟೈಮ್ ಝೋನ್, ಬಟ್ ಫ್ರಾನ್ಸ್, ಯು ಎಸ್ ಅಂತವೆಲ್ಲ ಮಲ್ಟಿಪಲ್ ಟೈಮ್ ಝೋನ್ಸ್ ಇದಾವೆ. ಫ್ರಾನ್ಸ್ಗೆ ಐ ಹೋಪ್ 11 ಟೈಮ್ ಝೋನ್ಸ್ ಇದಾವಲ್ಲ, ರಷ್ಯಾ ಫ್ರಾನ್ಸ್ಗೆಲ್ಲ. ರಷ್ಯಾ ಜಾಸ್ತಿ ಇದೆ. ಹಾ, ಸೊ ಹ್ಮ್ 11 or 12 ಐ ಕನ್ಫರ್ಮ್ ಅನ್ಸಿ. ಸೊ ಡಿಫ್ರೆಂಟ್ ಟೈಮ್ ಝೋನ್ಸ್ ಆ ಥರ ಇದಾವೆ. ಸೊ ಹ್ಮ್ ದಿಸ್ ಇಸ್ ಆಲ್ ವಿ ಹ್ಯಾಡ್ ಫಾರ್ ಟುಡೇ. ಚಾಪ್ಟರ್ ಅಷ್ಟೇ ಇತ್ತು. ನಿಮ್ಗೆ ಏನೇ ಒಂದು ಡಿಸ್ಕಸ್ ಮಾಡೋ ಪಾಯಿಂಟ್ಸ್ ಇತ್ತಾ? ಆ, ಇಲ್ಲ ಇಲ್ಲ ಅಷ್ಟೇ. ಸಮರೈಸ್ ಮಾಡಕ್ಕೆ, ಮ್ಯಾಪ್ಸ್ ಮತ್ತೆ ಅದ್ರ ಕಾಂಪೋನೆಂಟ್ಸ್ ನೋಡಿದ್ರಿ. ಅಂದ್ರೆ ಮ್ಯಾಪ್ ಅಂದ್ರೆ ರೆಪ್ರೆಸೆಂಟೇಷನ್ ಆಫ್ ಎ ಸರ್ಫೇಸ್ ಏರಿಯಾ. ಸೊ ಅದ್ರಲ್ಲಿ ಫಿಸಿಕಲ್, ಪೊಲಿಟಿಕಲ್, ಥೆಮ್ಯಾಟಿಕ್ ಅಂಡ್ ಡಿಫ್ರೆಂಟ್ ಮ್ಯಾಪ್ಸ್ ಇದಾವೆ. ಏನಂದ್ರೆ ಏನಂತ ನಮ್ಗೆ ಗೊತ್ತಿದೆ. ಸೊ ಅಲ್ಲಿ ನಾವು ಡಿಸ್ಟೆನ್ಸ್, ಡೈರೆಕ್ಷನ್ಸ್ ಎಲ್ಲ ನೋಡ್ಕೊಂತೀವಿ. ಲಾಂಗಿಟ್ಯೂಡ್, ಲ್ಯಾಟಿಟ್ಯೂಡ್ಸ್ ಬಂದ್ರೆ ಲ್ಯಾಟಿಟ್ಯೂಡ್ಸ್ ಬಂದು ಪ್ಯಾರಲಲ್ ಆಗಿ ಹಾಕಿರ್ತಾರೆ. ಸೊ ಅದರಿಂದ ನಮ್ಗೆ ಕ್ಲೈಮೇಟ್ ಗೊತ್ತಾಗುತ್ತೆ. ಸೊ ವಿ ಹ್ಯಾವ್ ಮೇಜರ್ ಲ್ಯಾಟಿಟ್ಯೂಡ್ಸ್ ಆಲ್ಸೋ. ಲಾಂಗಿಟ್ಯೂಡ್ ನೋಡಿದ್ರೆ ಟೈಮ್ ಗೊತ್ತಾಗುತ್ತೆ, ಡೇಟ್ ಗೊತ್ತಾಗುತ್ತೆ. ಸೊ ಇವೆರಡು ಕಂಬೈನ್ ಮಾಡಿದಾಗ ವಿಲ್ ಗೆಟ್ ಟು ನೋ ಅ ಪಾಯಿಂಟ್, ಅಲ್ಲಿ ಲೊಕೇಶನ್ ಫಿಗರ್ ಔಟ್ ಮಾಡಕ್ಕೆ ಈಸಿ ಆಗುತ್ತೆ. ಅದನ್ನ ಬಿಟ್ರೆ ವಿ ಹ್ಯಾಡ್ ಶೇಪ್ ಆಫ್ ದ ಅರ್ತ್, ಅದೇ ಗ್ಲೋಬ್, ಹಾ. ಹಂಗಂದ್ರೆ ಏನು ಅಂತ. ಸೊ ಅಂಡ್ ಯಾ ಐ ಆಲ್ರೆಡಿ ಟೋಲ್ಡ್, ಲ್ಯಾಟಿಟ್ಯೂಡ್ ಅಂದ್ರೆ ಕ್ಲೈಮೇಟ್ ಡಿಟರ್ಮೈನ್ ಮಾಡಕ್ಕೆ, ಲ್ಯಾಟಿಟ್ಯೂಡ್ ಅಂದ್ರೆ, ಲಾಂಗಿಟ್ಯೂಡ್ ಬಂದು ಟೈಮ್ ಝೋನ್ಸ್ಗೆ ಅಂತ. ಹ್ಮ್ ಎಸ್, ಸೊ ದಿಸ್ ಇಸ್ ಆಲ್ ಫಾರ್ ಟುಡೇ. ಇಷ್ಟೇ ಇದ್ದಿದ್ದು ಚಾಪ್ಟರ್ ಅಲ್ಲಿ. ಓಕೆ.